ಇದು ಸರ್ಟ್ಸ್ದು 7ನೇ ವಿಡಿಯೋ. ಇದರಲ್ಲಿ ಏನಂತ ಕೊಟ್ಟವ್ರೆ, 27 ಪವರ್ ಆಫ್ 2n - 1 ಈಕ್ವಲ್ ಟು 243 ಹೋಲ್ ಪವರ್ ಆಫ್ 3 ಅಂತ ಕೊಟ್ಟವ್ರೆ. ಇವಾಗ n ಎಷ್ಟು ಅಂತ ಕಂಡುಹಿಡಿಬೇಕು. ಇವಾಗ 27 243ನ ಸಿಂಪ್ಲಿಫೈ ಮಾಡ್ಕೋಬೇಕು. ಫಸ್ಟು 27 ಏನಂತ ಬರಿಬೋದು, 3 9 27, 3 3 9 ಅಂತ ಬರಿಬೋದು. ಅಲ್ಲಿಗೆ 27ನ 3ನ 3 ಸತಿ ಗುಣಿಸಿರೋದ್ರಿಂದ 3 ಕ್ಯೂಬ್ ಅಂತ ಬರಿಬೋದು. ಅದೇ ಥರ 243ನ ಈ ಥರ ಬರಿಬೋದು. 243ನ 3 8 24, 3 1 3 ಅಂತ, 3 2 6 21ನ 3 7 21, 3 9 27, 3 3 9 ಅಂತ. ಅಲ್ಲಿಗೆ 243ನ ಏನಂತ ಬರಿಬೋದು, 3 ಪವರ್ ಆಫ್ 5 ಅಂತ ಬರಿಬೋದು. ಅಲ್ಲಿಗೆ ಟೋಟಲ್ ಆಗಿ ಏನಾಯ್ತದ, ಇದನ್ನು 3 ಕ್ಯೂಬ್ ಅಂತ ಬರಿಬೇಕು. 3 ಕ್ಯೂಬ್ ಹೋಲ್ ಪವರ್ ಆಫ್ 2n - 1 ಅಂತ. ಅದೇ ಥರ ಇದನ್ನು 3 ಪವರ್ ಆಫ್ 5 ಹೋಲ್ ಕ್ಯೂಬ್ ಅಂತ ಬರಿಬೋದು. ಇವಾಗ ಇದನ್ನು ಗುಣಿಸ್ಬೇಕು. ಇಲ್ಲಿ 3 ಪವರ್ ಆಫ್, ಇಲ್ಲಿ ಬ್ರ್ಯಾಕೆಟ್ ಇರೋದ್ರಿಂದ 3ನ 2n - 1 ಪೂರ್ತಿ ನಂಬರು ಗುಣಿಸ್ಬೇಕು. ಹಾಗಾಗಿ 3 ಟೈಮ್ಸ್ ಆಫ್ 2n ಅಂದರೆ 6n - 3 1 3, 6n - 3 ಈಕ್ವಲ್ ಟು ಇಲ್ಲಿ 5 3 15, 3 ಪವರ್ ಆಫ್ 15 ಆಯ್ತದೆ. ಇಲ್ಲೂ ಬೇಸ್ 3 ಇಲ್ಲೂ ಬೇಸ್ 3 ಇರೋದ್ರಿಂದ ಪವರ್ ಈಕ್ವಲ್ ತಗೋಬೋದು. 6n - 3 ಈಕ್ವಲ್ ಟು 15 ಅಂತ. ಇವಾಗ -3 ಇರ್ತದಲ್ಲ, ಆ ಕಡೆ ಹೋದಾಗ ಏನಾಯ್ತದ, +3 ಅಂತ ಆಯ್ತದ. 6n ಈಕ್ವಲ್ ಟು 18 ಅಂತ. 6n ಅಲ್ಲಿ 6 ಕಡೆ ಹೋದರೆ ಕೆಳಗಡೆ ಬಂದಿರ್ತದೆ. ಇಲ್ಲೇ ಹೆಂಗೆ ಪ್ಲಸ್ ಇರೋದು ಮೈನಸ್ ಆಯಿತು ಅಂದರೆ, 2 ಟರ್ಮ್ ಇದ್ದಾಗ ಪ್ಲಸ್ ಇರೋದು ಮೈನಸ್, ಮೈನಸ್ ಇರೋದು ಪ್ಲಸ್ ಆಯಿತು. ಟೋಟಲ್ ಗುಣಿಸಿದಾಗ ಒಂದಿದು ಮೇಲಿರೋದು ಕೆಳಗಡೆ ಬರೋದಾಯ್ತದೆ. 6 1 6 3 18, n ಈಕ್ವಲ್ ಟು ಎಷ್ಟು ಅಂದರೆ 3 n ವ್ಯಾಲ್ಯೂ. ಬಾಯ್.